ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸ್ಟಾರ್ಟ್ ಮಾಡೋಣ ವಿಡಿಯೋ. ಈ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿದೆ. ಈ ವಿಡಿಯೋ ಕೊನೆಗಾಣುವಲ್ಲಿ ನಿಮಗೂ ವರಾಹಿ ತಾಯಿಯ ದಯೆ, ಕೃಪೆ ಮತ್ತು ರಕ್ಷಣೆ ನಿಮಗೆ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ಗ್ಯಾರಂಟಿ. ಈಗ ನಾವು ಮಾತನಾಡೋದು ಅಮೋಘ ಶಕ್ತಿ ಹೊಂದಿರುವ ವರಾಹಿ ಅಮ್ಮನವರ ಬಗ್ಗೆ. ಪಾಂಡವರು ಅದೃಷ್ಟವಿಲ್ಲದವರು. ಭಯದಲ್ಲಿ ಜೀವಿಸ್ತಾ ಇರುವಾಗಲೂ ಕೂಡ ವರಾಹಿ ಮಾತೆಯ ಉಪಾಸನೆಯಿಂದ ಅವರ ಜೀವನದಲ್ಲಿ ತಿರುಗಿ ಹೆಜ್ಜೆ ಮತ್ತೆ ಬಂತು. ಇವತ್ತು ನಾವು ಕೇಳೋನೆ ದೇವಿಯ ಇತಿಹಾಸ, ಆ ತಾಯಿಯ ಅವತಾರ, ಪೂಜೆ ವಿಧಾನ, ದೇವಿಯ ಮಾಂತ್ರಿಕ ಶಕ್ತಿ, ಅವು ನಮಗೆ ಹೇಗೆ ಸಹಾಯ ಮಾಡ್ತವೆ ಎಂಬುದನ್ನು ಈ ವಿಡಿಯೋ ಇಡೀ ನೋಡಿ. ಮಧ್ಯದಲ್ಲಿ ಬಿಡದಿರಿ. ಮಧ್ಯದಲ್ಲಿ ಬಿಟ್ಟರೆ ಅದು ನಿಮಗೇನೆ ಪ್ರಾಬ್ಲಮ್ ಆಗೋದು. ವಾರಾಹಿ ಅನುಗ್ರಹ ನಿಮಗೆ ತಪ್ಪಿ ಹೋಗ್ಬೋದು. ಶ್ರೀ ವಾರಾಹಿ ಅಮ್ಮನ ಭಕ್ತರಾಗಿದೆ ದಯವಿಟ್ಟು ವಾರಾಹಿ ಮಾತಾ ಅಂತ ಕಮೆಂಟ್ ಮಾಡಿ. ಜೈ ವಾರಾಹಿ ಮಾತಾ ಅಂತ. ಶ್ರೀ ವಾರಾಹಿ ಅಮ್ಮನ ಇತಿಹಾಸ ಎಲ್ಲಿ ಶುರುವಾಗುತ್ತೆ ಅಂತಂದ್ರೆ, ಇದು ಪೌರಾಣಿಕ ಕಥೆ. ಬ್ರಹ್ಮನ ಕ್ರೋಧದಿಂದ ಹುಟ್ಟಿದ ಪಾಪಾತ್ಮನಾದ ಹಿರಣ್ಯಾಕ್ಷನನ್ನ ಸಂಹರಿಸಲು ವಿಷ್ಣು ವರಾಹ ರೂಪದಲ್ಲಿ ಅವತಾರ ಪಡೆದ. ಆ ಅವತಾರದಿಂದ ಜನಿಸಿದ ಶಕ್ತಿಯೇ ವರಾಹಿ. ಅವಳು ಪಶುಮುಖಿಯಾಗಿದ್ದು ಶಕ್ತಿಶಾಲಿ, ಮಾರಣಕಾರಿಣಿ ಮತ್ತು ಪ್ರಪಂಚದ ಎಲ್ಲ ಕಾಳಗದ ಶಕ್ತಿಗಳನ್ನು ನಿಗ್ರಹಿಸಬಲ್ಲವಳಾಗಿದ್ದಾಳೆ. ವರಾಹಿ ದೇವಿಯು 7 ಮಾತೃಕೆಯಲ್ಲಿ ಒಬ್ಬರು. ಇವರು ಪಾಪವಂತರನ್ನು ನಾಶ ಮಾಡುವುದು, ಅದೃಷ್ಟವಂತರಿಗೆ ಕಾವಲಾಗಿ ನಿಲ್ಲುವುದು, ಅವರ ಜೀವನವನ್ನು ಸುಧಾರಿಸುವುದು. ಅವರ ತಲೆ ವರಾಹದ ಮುಖ, ದೇಹ ಮಾನವೀಯ. ಅವರ ಕೈಗಳಲ್ಲಿ ಮುದ್ದುಗಾದ ಆಯುಧಗಳಿರುತ್ತವೆ. ಚಕ್ರ, ಗದೆಯು ಅಂತಹ ಆಯುಧಗಳು ಅವರ ಕೈಯಲ್ಲಿ ಇರುತ್ತೆ. ಅವರು ನಿತ್ಯ ಯುದ್ಧದಲ್ಲಿರುವ ಶಕ್ತಿ. ಮೂಲತಃ ಇವರು ತಾಂತ್ರಿಕ ದೇವತೆ. ಅವರನ್ನ ತಪಸ್ಸು, ಮುಕ್ತ, ಕಾಳಜಿಯ ಪೂಜೆ ಮೂಲಕ ಮಾತ್ರ ಆರಾಧಿಸಬಹುದು. ಅವರಿಗೆ ಬಲಿಯಾಗುವುದು ಅನಿಷ್ಟ ಕರ್ಮಗಳು, ಕಟ್ಟುಪಾಡಿಲ್ಲದ ಕೆಲಸಗಳು ದುಷ್ಟರನ್ನ ಆಕರ್ಷಿಸುತ್ತೆ. ಆದರೆ ನಿಷ್ಠೆಯಿಂದ ಪೂಜೆ ಮಾಡಿದವರಿಗೆ ನಿಷ್ಕಲ್ಮಕವಾಗಿ, ದೈವಿಕವಾಗಿ ಮುನ್ನಡೆದಿದ್ದಾರೆ. ವಾರಾಹಿ ಅಮ್ಮನವರನ್ನು ನಂಬಿ ಕೆಟ್ಟವರು ಯಾರೂ ಇನ್ನುವರೆಗೂ ಇಲ್ಲ. ವಾರಾಹಿ ಅತ್ಯಂತ ಶಕ್ತಿಶಾಲಿ ದೇವತೆ. ಇಂದಿನ ಕಾಲದಲ್ಲಿ ವಾರಾಹಿ ತಾಯಿಯ ಉಪಾಸನೆಯು ಬಹಳ ಶಕ್ತಿ ನೀಡುವ ತಂತ್ರವಾಗಿ ಪರಿಗಣಿಸಲಾಗಿದೆ. ವ್ಯಕ್ತಿಗತ ಕಷ್ಟ, ಹಣದ ಕೊರತೆ, ದೈವಿಕ ಶತ್ರು, ಕಟ್ಟಾಗಿರುವ ಕೆಲಸಗಳು, ಆರ್ಥಿಕ ವಿಪತ್ತುಗಳು ಇವೆಲ್ಲವೂ ಕೂಡ ಬಗೆಹರಿಸಲು ವಾರಾಹಿ ಅಮ್ಮನ ಪೂಜೆಯು ಅಮೋಘ ಪರಿಹಾರ. ಇದಕ್ಕಿಂತ ಒಳ್ಳೆಯ ಪರಿಹಾರ ನಿಮಗೆ ಇನ್ನೊಂದಿಲ್ಲ. ಇದೀಗ ನೋಡಿ ವಾರಾಹಿ ಅಮ್ಮನನ್ನ ಪೂಜಿಸುವ ವಿಧಾನ. ಪ್ರತಿ ಅಮಾವಾಸ್ಯೆಯ ದಿನ ಹಾಗೂ ಶುಕ್ರವಾರ ಅಥವಾ ಮಂಗಳವಾರ ರಾತ್ರಿ 12 ಗಂಟೆಯ ನಂತರ ಅವರಿಗೆ ಪೂಜೆ ಮಾಡುವುದು ಅತ್ಯಂತ ಸೂಕ್ತ. ಇದು ಅತ್ಯಂತ ಫಲಕಾರಿ ಕೂಡ ಹೌದು. ಅವರ ಆಹ್ವಾನೆ ಮಾಡಲು ಕೆಂಪು ಬಟ್ಟೆ ಹಾಕಬೇಕು. ತಾಮ್ರ ಅಥವಾ ಬೆಳ್ಳಿಯ ಪಾತ್ರೆಯಲ್ಲಿ ನೀರನ್ನ ತಯಾರಿಸಿ ಅದಕ್ಕೆ ಕುಂಕುಮ, ಅಕ್ಷತೆ ಎಲ್ಲ ಇಟ್ಟು ಹೂ ಮುಡಿಸ್ಬೇಕು. ಕೆಂಪು ಹೂ ಮುಡಿಸಿ ಆ ತಾಯಿಗೆ ಪ್ರಾರ್ಥನೆಯಿಂದ ನಮಸ್ಕಾರ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ನಿಮ್ಮ ಸಂಕಲ್ಪ ಏನಿದೆ ಅದನ್ನ ಹೇಳಬೇಕು. ಅಮ್ಮನಿಗೆ ಹೇಳುತ್ತಾ ಈ ಮಂತ್ರವನ್ನ ಧ್ಯಾನಿಸಬೇಕು. ಓಂ ಐಂ ಹ್ರೀಂ ಕ್ಲೀಂ ವಾಗ್ವಾ ದಿನೈ ನಮಃ, ಓಂ ವಾರಾಹೈ ನಮಃ ಎಂಬ ಜಪವನ್ನ ಎಣಿಕೆ ಮಾಡಿ 108 ಸಲ, ಕರೆಕ್ಟಾಗಿ 108 ಸಲ ಜಪ ಮಾಡಬೇಕು. ಅದರಲ್ಲಿ ಶಕ್ತಿಯ ಒಂದು ಶಬ್ದ ಇದೆ. ಈ ಶಬ್ದಗಳ ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸುತ್ತೆ, ಶಕ್ತಿ ತುಂಬುತ್ತೆ. ವರಾಹಿ ತಾಯಿಗೆ ನೀವು ಸ್ವೀಟ್ ಮಾಡಬೇಕು. ಅಂದರೆ ಆ ತಾಯಿಗೆ ನೈವೇದ್ಯವಾಗಿ ನೀವು ಸ್ವೀಟ್ ಮಾಡಬಹುದು. ಮತ್ತು ಕೆಂಪು ಪುಷ್ಪ ತಾಯಿಗೆ ತುಂಬ ಇಷ್ಟವಾದದ್ದು. ತಾಂಬೂಲ ಇವೆಲ್ಲವಿಟ್ಟು ತಾಯಿಯನ್ನ ಅಲಂಕಾರ ಮಾಡಿ ಮತ್ತು ಅವರನ್ನ ಪೂಜೆ ಮಾಡಿ ಮನಪೂರ್ವಕವಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಅವರಿಗೆ ಪ್ರೀತಿಯಿಂದ ಮಾಡಿದ ಪ್ರಾರ್ಥನೆ, ಭಕ್ತಿಯಿಂದ ಮಾಡಿದ ಜಪ, ಪೂಜೆ ಈ ಲೋಕದಲ್ಲಿಯೇ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತವೆ. ಇದಕ್ಕೆ ನಾನೇ ಗ್ಯಾರಂಟಿ. ಈಗ ಎಷ್ಟೋ ಜನರಿಗೆ ಆ ತಾಯಿ ನಂಬಿ ಮೋಸ ಹೋದವರು ಯಾರೂ ಇಲ್ಲ. ಆ ತಾಯಿ ಯಾರ ಕೈಯನ್ನೂ ಬಿಟ್ಟಿಲ್ಲ. ಹೀಗೆ ನನಗೆ ಬಹಳ ಜನ ಕೂಡ ಕಮೆಂಟಲ್ಲಿ ಹೇಳಿದ್ದಾರೆ, ಆ ತಾಯಿ ನಂಬಿ ಯಾರೋ ಒಬ್ಬರು
ನಮ್ಮ ರಾಯಲ್ ಚಾಲೆಂಜರ್ಸ್ ಏನು ಅದು ಕ್ರಿಕೆಟ್ ಇತ್ತಲ್ಲ, ಆವತ್ತು ಒಬ್ರು ನನಗೆ ಹೇಳಿದರು, ಒಬ್ರು ಕಮೆಂಟ್ ಮಾಡಿದರು, ಆ ತಾಯಿ ಆ ಅಮ್ಮ ವಾರಾಹಿ ಅಮ್ಮ ಇರೋದಾದ್ರೆಗಿನ ರಾಯಲ್ ಚಾಲೆಂಜರ್ಸು ಗೆದ್ದೇ ಗೆಲ್ತಾರೆ ಅಂತ. ಆ ತಾಯಿ ಇರೋದು ನಿಜ ಆಯ್ತಲ್ವಾ. ನನಗೆ ಆ ತಾಯಿ ಅವರು ನನಗೇನು ಕಾಮೆಂಟ್ ಮಾಡಿದರು, ಅವರಿಗೆ ತುಂಬ ಆಶ್ಚರ್ಯ ಆಯಿತು. ಅವಳು ಆವತ್ತಿನಿಂದನೇ ಅವ್ರನ್ನ ಆರಾಧನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ನಿಮ್ಮ ಬಿಸ್ನೆಸ್ ಆಗಲಿ ಏನೇ ಆಗಲಿ ಇಂತಹ ದೈವಿಕ ಕಥೆಗಳು ಸಾವಿರಾರು ಇವೆ. ತುಂಬ ಜನ ಕಮೆಂಟ್ ಮಾಡಿದರೆ. ನಾನು ತುಂಬ ಜನ ವಾರಾಹಿ ಅಮ್ಮನವರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ಅವರ ಉಪಾಸನೆ ಒಬ್ಬ ಭಕ್ತನನ್ನ ದೈವಿಕ ಶಕ್ತಿಯಿಂದ ಮುನ್ನಡೆಸಬಹುದು. ಆದರೆ ಯಾರಿಗೆಲ್ಲಾದರೂ ಹೇಳಿ ಇದನ್ನ ನಾವು ಪೂಜೆ ಮಾಡ್ತಾ ಇದೀವಿ ಅಂತ ನೀವು ಯಾರಿಗೂ ಹೇಳಬಾರ್ದು, ಗುಪ್ತವಾಗಿ ಮಾಡಬೇಕು. ಅವರ ಶಕ್ತಿ ಪ್ರಬಲವಾದದ್ದು, ದುಷ್ಟರಿಗೆ ನಾಶದಾಯಕ. ಇದೀಗ ಕೆಲವೊಂದು ಮಹತ್ವದ ನಿಯಮಗಳು ಏನಂತಂದರೆ, ಪೂಜೆ ಮಾಡಬೇಕಾದ್ರೆ ಎಲ್ಲ ಪೂಜೆಗಳಷ್ಟೇ ಮಾಂಸಾಹಾರ ಸೇವಿಸಬಾರ್ದು, ಅಶುದ್ಧ ವಸ್ತುಗಳು ಮುಟ್ಟಬಾರ್ದು, ತಾಯಿಯ ಫೋಟೋ ಅಥವಾ ಶಿಲೆಗೆ ಸ್ನಾನ ಮಾಡಿ ಶುದ್ಧೀಕರಿಸಿ ಆರಾಧಿಸಿ. ಇದು ಫೋಟೋ ಗೀಟ ಏನೂ ಇಲ್ಲ ಅಂತಂದರೆ ದೀಪದಲ್ಲಿ ಅಮ್ಮನನ್ನ ಕಾಣಿ. ಮಾತಿನಲ್ಲಿ ಶುದ್ಧತೆ ಇರಲಿ, ಮನಸ್ಸಿನಲ್ಲಿ ಭಕ್ತಿ ಇರಲಿ. ಅವರನ್ನು ಗಂಡಸು ಹೆಣ್ಣು ಯಾರಾದರೂ ಆರಾಧನೆ ಮಾಡ್ಬೋದು, ಗಂಡಸಾಗಬೇಕು ಹೆಣ್ಸಾಗಬೇಕು ಅಂತ ಏನಿಲ್ಲ. ಆದರೆ ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿ ನಿಮಗೆ ಶುದ್ಧ ಭಕ್ತಿಯಿಂದ ಮಾತ್ರ ಮಾಡಬೇಕು, ನಂಬಿಕೆ ಇರಬೇಕು. ನಂಬಿಕೆ ಇದ್ರೆ ಕರೆದ್ರೆ ದೇವರು ಬಂದೇ ಬರ್ತಾರೆ. ಅವರನ್ನು ಕರುಣೆಗೆ ತರಲು ಪ್ರತಿದಿನ ಕಮಲ ಹೂವಿನಿಂದ ಓಂ ವಾರಾಹೈ ನಮಃ ಅಂತ 108 ಸಲ ಹೇಳಿ. ಈ ಶಬ್ದ ಕೇಳಿಸುತ್ತಾ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಈಗಲೂ ನಿಮ್ಮ ಮನೆಯ ಒಳಗೆ ಆ ಶಕ್ತಿ ಬಂದಿರುತ್ತೆ. ಇದೀಗ ವಾರಾಹಿ ತಾಯಿಗೆ ಪ್ರಿಯವಾದ ಮಾಂತ್ರಿಕ ಶ್ಲೋಕ. ಓಂ ವರಾಹೈ ನಮಃ, ಧೂಮ್ರ ವರ್ಣಾಯೈ ನಮಃ, ಅಗ್ನಿನೇತ್ರಾಯೈ ನಮಃ, ಧೀರದಾಸಯೈ ನಮಃ, ಮಹಾಬಲಾಯೈ ನಮಃ, ಚಂಡಿಕಾಯೈ ನಮಃ, ದ್ವೀಪಮುಖಾಯೈ ನಮಃ. ಈ ಶ್ಲೋಕವನ್ನ ಪ್ರತಿದಿನ ರಾತ್ರಿ ನೀವು ಓದಿ 12 ಗಂಟೆ ನಂತರ ತುಂಬ ಪವರ್ಫುಲ್. ಅಮ್ಮ ಆ ಟೈಮಲ್ಲಿ ಚಲಿಸ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ. ಆ ತಾಯಿಗೆ ಕೋಪಗೊಳಿಸಬೇಡಿ, ಏಕೆಂದರೆ ಆ ತಾಯಿ ತುಂಬ ಪವರ್ಫುಲ್. ಫಸ್ಟಿಂದ ಹೇಳ್ತಾ ಇದ್ದೀನಿ, ತಾಯಿ ಎಲ್ಲರ ಥರ ಅಲ್ಲ. ಭಕ್ತಿ ನಿಷ್ಠೆಯಿಂದ ಪೂಜೆ ಮಾಡಿ. ಇವತ್ತು ಈ ವಿಡಿಯೋ ಮುಕ್ತವಾಗುವ ವೇಳೆಗೆ, ಕೊನೆಯಾಗುವ ವೇಳೆಗೆ ನೀವು ನಿಮ್ಮ ಮನಸ್ಸಿನಲ್ಲಿ ಕಣ್ಣೀರು ತಾನೇ ಬರುತ್ತೆ ನೋಡಿ ಬೇಕಾದರೆ. ಏಕೆಂದರೆ ತಾಯಿ ವಾರಾಹಿಯ ದಯೆ ನಿಮಗೆ ತಲುಪಿದೆ ಅಂತ ಅರ್ಥ. ಅವರು ಕೇಳ್ತಾ ಇದ್ದಾರೆ ಅಂತ ಅರ್ಥ. ನೀವು ಕೇಳಿದ ಪ್ರತಿಯೊಂದು ಕೋರಿಕೆ ಕೂಡ ನಿಮಗೆ ಈಡೇರುತ್ತೆ. ಆ ಕಂಗಳಲ್ಲಿ ನಿಮಗೆ ಕಾಣಿಸುತ್ತೆ ದೇವಿಯ ಪಾದಗಳು ಈಗ ನಿಮ್ಮ ಮನೆಯಲ್ಲಿ ನೆಟ್ಟಿವೆ. ಇಂದು ರಾತ್ರಿಯಿಂದಲೇ ಜಪ ಪ್ರಾರಂಭ ಮಾಡಿ. ಇದನ್ನು ನಂಬಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರು ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಆ ಶಕ್ತಿ ಎಲ್ಲರ ಮನೆಯೊಳಗೆ ಹರಡಲಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕಾಮೆಂಟ್ ಮಾಡಿ ಜೈ ವರಾಹಿ ಮಾತಾ ಅಂತ. ಭಕ್ತಿಯಿಂದ ಅನುಗ್ರಹ ಪಡೆದವರ ಸಾಲಿನಲ್ಲಿ ನೀವು ಕೂಡ ನಿಂತ್ಕೊಳ್ಳಿ. ಇಂತಹ ದೈವ ಭಕ್ತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಜೈ ಹಿಂದ್, ಜೈ ಭಾರತ್ ಮಾತೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಸರ್ವೇ ಜನೋ ಸುಖಿನೋ ಭವಂತು. ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ, ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ಸ್ತ್ರೀ ಪುರುಷ ವಶೀಕರಣ, ಪುರುಷ ವಶೀಕರಣ, ಮಾಟ ಮಂತ್ರ, ವಾಮಾಚಾರ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮದುವೆಯಲ್ಲಿ ತೊಂದರೆ, ಸಂತಾನದಲ್ಲಿ ತೊಂದರೆ, ಅತ್ತೆ ಸೊಸೆ ಜಗಳ, ಅಣ್ಣ ತಮ್ಮಂದಿರ ಕಲಹ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟು ಕಚೇರಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ. ಕೇರಳ, ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ 100ರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ. ಹಿಂದೆ ಕರೆ ಮಾಡಿ 9591362444 9591362444.